ಕಿಚ್ಚ ಮತ್ತು ಚೇರನ್ ಅಂತ ಅಂದಾಕ್ಷಣ ನಮಗೆ ಮೈ ಆಟೋಗ್ರಾಫ್ ಈ ಹಿಂದೆ ಅವ್ರ ಕಾಂಬಿನೇಷನು. ಸೊ ಸುದೀಪ್ ಸರ್ ಅಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಅವ್ರು ಆಟೋಗ್ರಾಫ್ ಮಾಡಿದರು. ಸೊ ಅವರಿಬ್ಬರು ಕಾಂಬಿನೇಷನ್ ಸಿನಿಮಾ ಅಂದಾಗ ನಿಮ್ಮ ಕತೆ ಅಂತ ಅಂದಾಗ ಸೊ ಯಾವ ಥರದ ಜಾನರ್, ಅಟ್ಲೀಸ್ಟ್ ಜಾನರ್ ಬಗ್ಗೆ ಹೇಳೋದಾದ್ರೆ ಎಲ್ಲಿವರೆಗೂ ಬಂದಿದೆ, ಯಾವಾಗ ಸಿನಿಮಾ ಶುರು ಆಗ್ಬೋದು ಅಂತ? ಕತೆ ಚೇರನ್ ಸರ್ದೆ. ನಾನು ಆ್ಯಸ್ ಅ ರೈಟ್ರ್ ಕೂತಿದ್ದೀನಿ, ಯಾಕಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಗಬೇಕಾಗಿರೋದ್ರಿಂದ. ಇನ್ನು ನಮ್ಮ ಸುದೀಪ್ ದಾದಾ ಅಂದ ತಕ್ಷಣ ನಮ್ಮಣ್ಣ ಅದಿನ್ನು ದೊಡ್ಡ ರೇಂಜದೇ ಸಿನಿಮಾ. ಈಗ ಮ್ಯಾಕ್ಸ್ ಮುಗೀತು, ಇನ್ನು 2 ದಿನ ಒಂದು ಕ್ಲೈಮ್ಯಾಕ್ಸು 2 ಶಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ತುಂಬ ಟೆಕ್ನಿಕಲ್ ಸಿನಿಮಾ. ಮ್ಯಾಕ್ಸ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನಂತೂ ನಮ್ಮ ದಾದನ್ ಫ್ಯಾನ್ಸ್ ಕೇಳೋದಾದರೆ, ನಾವು ವಿಷ್ಣು ಸರ್ ಆದಮೇಲೆ ಇವ್ರನ್ನೇ ದಾದಾ ಅಂತ ಕರೆಯೋದು. ನನಗೆ ಅಣ್ಣ, ದಾದಾ ಅಂದರೆ ಅಣ್ಣ ಅಂತ. ಇವತ್ತು ಬಂದಿದ್ದಾರೆ ಬೆಂಗಳೂರಿಗೆ. ಇಷ್ಟು ದಿನ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿ ಇನ್ನೊಂದು 2 ದಿನ ಇರ್ತಾರೆ ಅಷ್ಟೇ, ಮತ್ತೆ ಶೂಟಿಂಗ್ ಹೋಗಬೇಕು. ಇದಾದ ತಕ್ಷಣ ಚೇರನ್ ಸರ್ ಸಿನಿಮಾ ಶುರು ಆಗುತ್ತೆ. ಮ್ಯಾಕ್ಸ್ ಫ್ಯಾನ್ ಫೀಸ್ಟ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಮ್ಯಾಕ್ಸ್ ಆದ ತಕ್ಷಣ ಇನ್ನು 2 ತಿಂಗಳಲ್ಲಿ ಚೇರನ್ ಸರ್ದು ಸಿನಿಮಾ ಶುರು ಆಗುತ್ತೆ. ಅದಕ್ಕೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಜಾನರ್ ಹೇಳಬೇಕು ಅಂದರೆ ನೀವು ಇದುವರೆಗೂ ನಮ್ಮ ಕಿಚ್ಚಾದದನ್ನು ಆ ಥರ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ತುಂಬ ಮಲ್ಟಿಪಲ್ ಲೇಯರ್ಸಲ್ಲಿ ಬರ್ತಾರೆ. ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್, ಅದರಲ್ಲೂ ಚೇರನ್ ಸರ್ ಎಮೋಷನಲ್. ಇವರಿಬ್ಬರದ್ದು ಕಾಂಬಿನೇಷನ್ನೇ ಒಂದು 2 ದಿಗ್ಗಜ ಕಾಂಬಿನೇಷನ್ಸು. ಇವ್ರಿಗಿರೋ ಫ್ಯಾನ್ ಫಾಲೋಯಿಂಗು ಮತ್ತು ಇವ್ರಿಗಿರೋ ಒಂದು ವರ್ಲ್ಡ್ ಬೇಸ್ ಫ್ಯಾನ್ ಫಾಲೋಯಿಂಗು ಮತ್ತು ಅಂತಾರಾಷ್ಟ್ರೀಯ ಹೆಸರು, ಅಂತಾರಾಜ್ಯ ಹೆಸರು, ಚೇರನ್ ಅವ್ರ ಮೈಂಡು, ಸತ್ಯಜ್ಯೋತಿ ಬ್ಯಾನರು ಎಲ್ಲ ಪರ್ಫೆಕ್ಟಾಗಿ ಹೋಗ್ತಾಯಿದೆ. ನನ್ನ ಪ್ರಕಾರ ಅದೊಂದು ಸೂಪರ್ ಶಾಟ್, ಹೆಲಿಕಾಪ್ಟರ್ ಶಾಟ್ ಅದು ಪಿಕ್ಚರು. ಅದರಲ್ಲಿ ನಾನು ಭಾಗಿಯಾಗಿರೋದು ನನಗೆ ಖುಷಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.